1972 ಆರ್ಟಿಕಲ್ ಅದು. ಅದನ್ನು ನೋಡಿ ತುಂಬ ಆಶ್ಚರ್ಯ. ಭವಿಷ್ಯದಲ್ಲಿ ಭೀಕರ ಯುದ್ಧಗಳು ನಡೆಯಲಿವೆ, ಪಾಕಿಸ್ತಾನ ಎಂಬ ದೇಶ ಇರುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ನನಗೊಬ್ಬರು ಒಂದು ಫೋಟೋ ಕಳಿಸಿದ್ರು. ಅದು ಸಸ್ಯಾಹಾರಿ ನಿಯತಕಾಲಿಕೆ ಅಂತ ಪೇಪರು. 12ನೇ ತಾರೀಕು ಜನವರಿ 1972 ಆರ್ಟಿಕಲ್ ಅದು. ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಸುಮಾರು 52 ವರ್ಷಗಳ ಹಿಂದೆ ಭವಿಷ್ಯದ ಬಗ್ಗೆ ಏನೇನು ನಡೆಯುತ್ತೆ ಅಂತ ಸಿಂಪಲ್ ಆರ್ಟಿಕಲ್ಲು ನೋಡಿ. ಭವಿಷ್ಯದಲ್ಲಿ ಭೀಕರ ಯುದ್ಧಗಳು ನಡೆಯಲಿವೆ, ಇಸ್ರೇಲ್ ಮತ್ತು ಅರಬ್ಬರ ನಡುವೆ ಯುದ್ಧ ನಡೆಯಲಿದೆ. ಪರ್ಟಿಕ್ಯುಲರ್ ಆ ಪಾಯಿಂಟ್ನ ಹೇಗೆ ಅಬ್ಸರ್ವ್ ಮಾಡಿದ್ದಾರೆ ಅಂತ. ಹೆಚ್ಚಿನ ಅರಬ್ಬರು ಇಸ್ರೇಲಿ ನಿಯಂತ್ರಣದಲ್ಲಿರುತ್ತಾರೆ. ಭಾರತವು ಅರೇಬಿಯಾದ ಕೆಲವು ಭಾಗಗಳ ಮೇಲೂ ನಿಯಂತ್ರಣ ಹೊಂದಿರುತ್ತದೆ. ಪೂರ್ವ ಪಾಕಿಸ್ತಾನ ಕೊನೆಗೊಂಡಿರುತ್ತದೆ. ಈಗ ಪಶ್ಚಿಮ ಪಾಕಿಸ್ತಾನವು ಕೊನೆಗೊಳ್ಳಲಿದೆ. ಪಾಕಿಸ್ತಾನ ಎಂಬ ದೇಶ ಇರುವುದಿಲ್ಲ. ಯಾವ ಥರ ಗೆಸ್ ಮಾಡಿದ್ದಾರೆ ನೋಡಿ. ಈ ಪ್ರಿಡಿಕ್ಷನ್ಸ್ ಇದೆಯಲ್ಲ, ಜ್ಯೋತಿಷ್ಯ ಅಂತ ಕರಿಬೋದು, ವೈಜ್ಞಾನಿಕವಾದ ಚಿಂತನೆ ಇರ್ಬೋದು. ವಾಸ್ತವದಲ್ಲಿ ನಡೆಯತಕ್ಕಂಥ ಘಟನೆಗಳನ್ನು ಅನಲೈಸ್ ಮಾಡಿ ಮನಸ್ಸು ಧ್ಯಾನಕ್ಕೆ ಹೋದಾಗ ಬರತಕ್ಕಂಥ ಕೆಲವಾರು ವಿಚಾರಗಳು ಸತ್ಯ ಅನಿಸುತ್ತೆ. ಪಾಕಿಸ್ತಾನ ಇರೋದು ಹೆಂಗೆ ನಡೀತಾ ಇದೆ, ಪಾಕಿಸ್ತಾನಕ್ಕೂ ಇಂಡಿಯಾ ಮತ್ತು ಸುತ್ತಮುತ್ತಲ ದೇಶಗಳು. ಜಗತ್ತಿನಲ್ಲಿ ಮುಸ್ಲಿಮರ ಸಂಖ್ಯೆ ಇತರ ಎಲ್ಲ ದೇಶಗಳಿಗಿಂತ ಕಡಿಮೆ ಇರುತ್ತದೆ. ಉಳಿದ ಮುಸ್ಲಿಮರು ಸಹ ಧಾರ್ಮಿಕರಾಗಿರುತ್ತಾರೆ. ಎಲ್ಲ ಸಣ್ಣ ದೇಶಗಳು ಒಡೆದು ದೊಡ್ಡ ದೇಶಗಳಾಗಿ ವಿಲೀನಗೊಳ್ಳುತ್ತವೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅರಬ್ ಕಂಟ್ರೀಸ್ನಲ್ಲಿ ಚಿಕ್ಕದಾಗಿವೆ, ಎಲ್ಲ ಯಾಕೆ ಒದ್ದಾಡ್ತಾರೆ? ಎಲ್ಲರ ಒಟ್ಟಿಗೆ ಒಂದೇ ದೇಶ ಆಗಿದ್ರೆ ಇರಾನ್ ಥರ ಸ್ಟ್ರಾಂಗ್ ಆಗ್ಬೋದಾಯಿತು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಈ ಚಿಂತನೆ ಆಗಲೇ ಮಾಡಿದ್ದಾರೆ ನೋಡಿ. ಸಣ್ಣ ದೇಶಗಳು ಒಡೆದು ದೊಡ್ಡ ದೇಶಗಳು ವಿಲೀನಗೊಳ್ಳುತ್ತವೆ. ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿ ದೇಶಗಳ ನಡುವೆ ಯುದ್ಧ ಇರುತ್ತದೆ. ಬೃಹತ್ ನರಮೇಧ ನಡೆಯಲಿದೆ ನೋಡಿ. 52 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ವಿಚಾರ. ಈಗ ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ನಾವು ಬೇಕಾಷ್ಟು ವಿಡಿಯೋಗಳಲ್ಲೆಲ್ಲ ನೋಡಿರ್ತೀವಿ ಕಾಲಜ್ಞಾನದ ಬಗ್ಗೆ. ಮಹಾನ್ ಋಷಿಗಳು ಬರೆದಿರತಕ್ಕಂಥದ್ದು ನಾವು ತುಂಬ ಕೇಳ್ತಾ ಇರ್ತೀವಿ, ಹೇಳ್ತಾ ಇರ್ತಾರೆ. ಈಗ ನಾವು ಸ್ವಲ್ಪ ವಾಸ್ತವಿಕತೆಯಿಂದ ನಂಬಿಕೆಯ ಕಡೆ ಬರೋಣ. ನಮ್ಮ ನಂಬಿಕೆಯ ಪ್ರಕಾರವಾಗಿ ಯುಗಾಂತ್ಯಗಳು ನಡೆದಿದೆ. ಮಹಾಭಾರತ, ರಾಮಾಯಣ ಇವೆಲ್ಲ ಒಂದೊಂದು ಯುಗಗಳು. ಕಲಿಯುಗ ಈಗ 3ನೇ ನಡೀತಾ ಇದೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಾಂತ್ಯಗಳು ನಡೆದಿರಬೇಕಾದಾಗ ಸ್ವಲ್ಪ ಮನಸ್ಸನ್ನು ಈ ದಿಶೆಯಲ್ಲಿ ಯೋಚನೆ ಮಾಡಿದ್ರೆ ನಿಮಗೊಂದು ರೀತಿ ಆಶ್ಚರ್ಯಕರವಾದ ಉತ್ತರ ಸಿಗುತ್ತೆ ನಿಮಗೆ. ಹೇಗಿದೆ ಈ ಸೃಷ್ಟಿ ಅಂದರೆ, ನೋಡಪ್ಪ, ಒಂದು ಯುಗ ಅಂತ್ಯ ಆಗಬೇಕು ಅಂದರೆ ದ್ವಾಪರ ಯುಗ ಹೋಯ್ತು ಅಂತ ಇಟ್ಕೊಳ್ಳಿ. ಆವಾಗ ಯಾರಿದ್ರು? ದೇವರಿದ್ದ, ಕೃಷ್ಣ ಇದ್ದ. ತ್ರೇತಾಯುಗ ರಾಮ ಇದ್ದ, ದೇವರಿದ್ದ. ದೇವರೇ ಇರಬೇಕಾದಾಗ ಯಾಕೆ ಯುಗ ಅಂತ್ಯ ಆಗಬೇಕು? ಯಾಕೆ ಸಾವು ನೋವುಗಳಿರಬೇಕು? ಯಾಕೆ ಯುದ್ಧಗಳು ನಡಿಬೇಕು? ದೇವರು ಎಲ್ಲರನ್ನು ಪರಿವರ್ತನೆ ಮಾಡ್ಬೋದಾಗಿತ್ತಲ್ಲ. ಈಗ ನಾವು ಬೇಡ್ತೀವಿ, ಏನಾರು ಬೇಡಿದಾಗ ದೇವರು ನನ್ನ ಬೇಡಿಕೆಯನ್ನು ಈಡೇರಿಸ್ತಾನೆ ಅಂತ ನಾವು ದೇವಸ್ಥಾನಗಳಲ್ಲಿ ಸಾಲು ಗಟ್ಟಿ ನಿಂತಿರ್ತೀವಿ. ಏನು ಕೇಳಿದ್ದನ್ನು ಕೊಡ್ತಾನೆ. ಸೊ ಆ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಶ್ರೀಕೃಷ್ಣ ಕೇಳಿದನ್ನೆಲ್ಲ ಕೊಟ್ಟಿದ್ರೆ ಎಲ್ಲರೂ ಶಾಂತವಾಗಿರ್ತಾ ಇದ್ರು, ಎಲ್ಲ ಸುಭಿಕ್ಷತೆಯಿಂದ ಸಂತೋಷದಿಂದ ಬದುಕ್ಬೋದಾಗಿತ್ತು. ರಾಮನ ಕಾಲದಲ್ಲಿ ಕೇಳಿದ್ದನ್ನೆಲ್ಲ ರಾಮ ಕೊಟ್ಟಿದ್ರೆ ಆಗಲೂ ಕೂಡ ಚೆನ್ನಾಗಿರ್ಬೋದಾಗಿತ್ತು. ಈಗ ಇಲ್ಲಿ ನಾನು ದೇವರನ್ನು ಖಂಡನೆ ಮಾಡ್ತಾರೆ. ಸ್ವಲ್ಪ ಚಿಂತನೆ ಮಾಡಿ. ಹೇಗೆ? ನೂರಾರು ವರ್ಷಗಳ ಹಿಂದೆನೇ ಭವಿಷ್ಯವಾಣಿ ಹೇಳಿರ್ತಾರೆ ಮಹಾನ್ ಸಾಧು ಸಂತರು.
ಈಗ ಭವಿಷ್ಯವಾಣಿ ಹೇಳಬೇಕು ಅಂದರೆ ಈ ಥರ ಕೆಟ್ಟದಾಗತ್ತೆ, ಇಷ್ಟನೇ ವರ್ಷಕ್ಕೆ ಪ್ರಳಯ ಆಗುತ್ತೆ, ಇಷ್ಟನೇ ವರ್ಷಕ್ಕೆ ಜನಗಳಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ, ಅಧರ್ಮ ಜಾಸ್ತಿ ಆಗುತ್ತೆ, ಅದನ್ನು ನೋಡಲಾರದೆ ಭಗವಂತ ಭೂಮಿಗೆ ಬರ್ತಾನೆ, ಈಗ ಕಲ್ಕಿ ಅವತಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೇಳೋದಾದರೆ ದೇವರೇ ತಾನೇ ಮಾಡಿಸ್ತಾ ಇರೋದು. ನೂರಾರು ವರ್ಷಗಳ ಹಿಂದೆ ಇಂಥ ಕಾಲದಲ್ಲಿ ಈ ರೀತಿಯಾಗಿ ಯುದ್ಧಗಳು ನಡೆಯುತ್ತವೆ ಅಂದರೆ ಮಾಡಿಸೋರು ಯಾರು? ಅವನಿಗೆಲ್ಲ ಮೊದಲೇ ಗೊತ್ತಿರುತ್ತೆ. ಯಾರಿಗೆ? ದೇವರಿಗೆ. ಆ ಮನುಷ್ಯನ ಮುಖಾಂತರ ಧ್ಯಾನದಲ್ಲಿರಬೇಕಾದ್ರೆ ಋಷಿಗಳ ಮುಖಾಂತರವಾಗಿ ಅವರೇನು ಮಾಡ್ತಾರೆ? ಬರೆಸ್ತಾರೆ, ಲಿಪಿಯನ್ನು ಬರೆಸ್ತಾರೆ ಅನ್ನೋದಾದರೆ ಮಾಡಿಸ್ತಾ ಇರೋರು ಯಾರಾಗಾದ್ರೆ? ಅವನಿಗೆಲ್ಲ ಗೊತ್ತಿರುತ್ತಲ್ಲ, ಹಿಂಗಾಗತ್ತೆ, ಕೆಟ್ಟ ಜನರಲ್ಲಿ ಕೆಟ್ಟ ಬುದ್ಧಿಯನ್ನು, ಜನರಲ್ಲಿ ಅಧರ್ಮವನ್ನು, ಜನರಲ್ಲಿ ಯುದ್ಧ ಮಾಡುವ ಉನ್ಮಾದವನ್ನು ಎಲ್ಲವನ್ನೂ ತುಂಬುತ್ತಾ ಇರೋನೇ ದೇವರು. ಈಸ್ ದ ವಿಲನ್ ಅಲ್ವಾ? ಈಗ ಅವನಿಗೆಲ್ಲ ಗೊತ್ತಲ್ಲ, 100 ವರ್ಷ 200 ವರ್ಷಗಳು ಈ ರೀತಿ ಆಗುತ್ತೆ ಅನ್ನೋದಾದ್ರೆ ಅವನೇ ಮಾಡಿಸ್ತಾ ಇರೋದು. ಎಲ್ಲ ಮಾಡಿ 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 ಕೊನೆಗೆ ಅಂತ್ಯ ಮಾಡೋದು. ಆಮೇಲೆ ನಾನೇ ಧರ್ಮವನ್ನು ಕಾಪಾಡಲು ನಾನು ಬಂದೆ ಅನ್ನೋದು. ಅಂದರೆ ಇದೆಲ್ಲ ಅವನ ಆಟ ಆಯ್ತಲ್ಲ. ನಾವು ಈ ದಿಶೆಯಲ್ಲಿ ಯೋಚನೆ ಮಾಡಿದ್ದೀವ? ಕೆಲವು ಕಾಲಜ್ಞಾನವನ್ನು ಕೇಳಿದಾಗ, ಪ್ರಿಡಿಕ್ಷನ್ಸ್ ಕೇಳಿದಾಗ, ಜ್ಯೋತಿಷ್ಯಗಳಲ್ಲಿ ಕೇಳಿದಾಗ, ಗ್ರಹಗತಿಗಳ ಕೂಟದಿಂದ ಈ ರೀತಿಯಾದ ಭೂಮಿ ಮೇಲೆ ಅಶಾಂತಿ ಉಂಟಾಗುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಅಂದರೆ ಇಂಥ ಗ್ರಹ ಇಂಥ ಕಡೆ ಬಂತು, ಅಂಥ ಗ್ರಹ ಅಂಥ ಕಡೆ ಬಂತು, ಇಷ್ಟು ಕೂಟಗಳು ಹಿಂಗಾದೋ ಆ ಕ್ಷಣದಲ್ಲಿ ಭೂಮಿಯ ಮೇಲೆ ಭೂಕಂಪ ಆಗುತ್ತೆ ಅಂದ್ರೆ ಯಾರು ಮಾಡಿಸ್ತಾ ಇರೋದು? ದೇವರೇ ಮಾಡಿಸ್ತಾ ಇರೋದು. ಗ್ರಹಗಳಂದ್ರೆ ಏನು? ನಿಮ್ಮ ಪ್ರಕಾರ ಅದೇ ದೇವರುಗಳು. ವೈಜ್ಞಾನಿಕ ಚಿಂತನೆಯಲ್ಲಿ ಬೇರೆ ಅಲ್ವಾ? ಆದರೆ ನಂಬಿಕೆ ಚಿಂತನೆಯಲ್ಲಿ ಸಾವಿರಾರು ಜನರು, ಕೋಟ್ಯಾಂತರ ಜನರು ನಂಬಿಕೆಗಳಲ್ಲಿ ಹೇಗೆ ಇದನ್ನು ನಂಬುತ್ತಾರೆ? ಯಾಕೆ ಇದನ್ನು ಯೋಚನೆ ಮಾಡಲ್ಲ? ದೇವರೇ ವಿಲನ್ನು, ಅವನೇ ಎಲ್ಲ ಮಾಡಿಸ್ತಾರನೋ, ಮನುಷ್ಯಂದು ಏನೂ ಇಲ್ಲ, 100 ವರ್ಷ ದಿನಗಳು ಹಿಂಗಾಗತ್ತೆ ಅಂತ ಅವನು ಹೇಳ್ಬಿಟ್ರೆ ಮೊದಲೇನೆ. ಸೊ ಮಾಡಿಸ್ತಾರೋನು ಯಾರು? ದೇವರೇ. ವೆರಿ ಸಿಂಪಲ್. ಸೊ ಈಗ ಭೂಮಿ ಮೇಲೆ ಎಷ್ಟೊಂದು ಯುದ್ಧಗಳು ನಡೀತಾ ಇದೆ. ಧರ್ಮಗಳ ಸಂಘರ್ಷದಲ್ಲಿ, ಮನಸ್ಸಿನಲ್ಲಿ ಭಯೋತ್ಪಾದನೆಯಿಂದ, ಒಬ್ಬರೊಬ್ಬರ ಮೇಲೆ ನಂಬಿಕೆ ಇಲ್ಲದೆ ಎಂತೆಂಥ ಮುಗ್ಧ ಜೀವಿಗಳು ಪಾಪ ಸಾಯ್ತಾ ಇದ್ದಾರೆ ಬಾಂಬಿಂದ. ಆ ಯುದ್ಧದ ಪ್ರಭಾವ ಈಗ ನಮ್ಮ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಎಲ್ಲ ಕಡೆ ಪ್ರಪಂಚದಾದ್ಯಂತ ಪಸರಿಸುತ್ತೆ ಈ ಎಫೆಕ್ಟು. ಆದರೆ ಮುಂದೆ ಏನಾಗ್ಬೋದು ಯಾರೂ ಗೊತ್ತಿಲ್ಲ. ಇದನ್ನು ಕಾಲಜ್ಞಾನದಲ್ಲಿ ಹೇಳಿದ್ದರೆ ಇದೆಲ್ಲವನ್ನು ಮಾಡಿಸುತ್ತಿರುವವನು ಆ ದೇವರೇ ಅಲ್ವಾ? ನಾವು ನಂಬಿರುವ ದೇವರು, ನಾವು ನಂಬಿರುವ ಧರ್ಮಗಳು ಯುದ್ಧವನ್ನು ನಿಲ್ಲಿಸಲು ಯಾರೂ ಬರಲಿಲ್ಲ. ಯಾವ ದೇವರು ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷ ಆಗಲೇ ಇಲ್ಲ. ಸಾಯ್ಬೇಕಾದ್ರೂ ದೇವ್ರು ನೆನೆಸ್ಕೊಂತಾರೆ, ಸಂಭ್ರಮಿಸ್ಬೇಕಾದ್ರೂ ದೇವ್ರು ನೆನೆಸ್ಕೊಂತಾರೆ, ಏನಾರ ಮಾಡಬೇಕಾದ್ರೆ ಓ ದೇವರೇ ಅಂತಾರೆ. ಆದರೆ ಈ ಸಾವು ನೋವುಗಳು ನಡೆಯುವಾಗ ದೇವರು ಬರಲಿಲ್ಲ. ಎಲ್ಲವೂ ದೇವರೇ ಮೂಲವಾದಾಗ ಯುದ್ಧ ಮಾಡೋದು, ಈ ಬುದ್ಧಿ ಕೊಟ್ಟೋನು ಬಾಂಬ್ ಕಂಡುಹಿಡೋಕ್ಕೆ, ಬಾಂಬ್ ಹಾಕಕ್ಕೆ, ಆ ಯುದ್ಧದ ದೊಡ್ಡ 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 ವಿಮಾನಗಳನ್ನು ಚಲಾಯಿಸೋಕ್ಕೆ ಆ ಶಕ್ತಿ, ಆ ಬುದ್ಧಿ, ಆ ವೈಜ್ಞಾನಿಕ ಚಿಂತನೆ, ಕ್ರಿಯೇಟಿವಿಟಿ ಕೊಟ್ಟೋನು ದೇವರು. ಅವನೇ ಕೊಟ್ಟ, ಅವನ ಮೇಲೆ ಬಾಂಬ್ ಹಾಕ್ಸ್ಕೊತಾನೆ. ಯಾಕೆಂದರೆ ದೇವರು ನನ್ನಲ್ಲೂ ಇದ್ದಾನೆ, ದೇವರು ನಿಮ್ಮಲ್ಲೇ ಇದ್ದಾನೆ. ನಾನು ಬಂದು ಬಾಂಬ್ ಹಾಕ್ರೆ ದೇವ್ರ ಮೇಲೆ ಹಾಕಿದೆ. ಸೊ ಬಾಂಬ್ ಹಾಕಿ ಐಡಿಯಾ ಕೊಟ್ಟೋನು ಯಾರು? ದೇವರು. ಬಾಂಬನ್ನ ಕ್ರಿಯೇಟ್ ಮಾಡೋಕ್ಕೆ ಐಡಿಯಾ ಕೊಟ್ಟೋನು ಯಾರು? ದೇವರು ಅಂತೀವಲ್ವ ನಾವು. ಎಲ್ಲದಕ್ಕೂ ದೇವರೇ ಮೂಲ ಕಾರಣ ಅಂತ ಅಂತೀವಲ್ವ ನಾವು. ಅವನಿಲ್ಲದೆ ಏನೂ ನಡೆಯಲ್ಲ ಅಂತೀವಲ್ವಾ. ಒಂದು ಶಕ್ತಿ ಇದೆ, ಅಗೋಚರ ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡುತ್ತೆ. ಅಂದರೆ ಒಂದು ಅದ್ಭುತವಾದ ಬಾಂಬನ್ನು ಕಂಡುಹಿಡಿಬೇಕಾದ್ರೆ ಐಡಿಯಾ ಕೊಟ್ಟನು ಯಾರು? ಬುದ್ಧಿ ಕೊಟ್ಟನು ಯಾರು? ಆ ಅದ್ಭುತ ಶಕ್ತಿಯೇ ತಾನೇ. ಹೀಗಂದಮೇಲೆ ಈಗ ಯುದ್ಧ ಕಾಲದಲ್ಲಿ ಮನಸ್ಸಿನ ಅಶಾಂತಿಗೆ, ಸಾವು ನೋವುಗಳಿಗೆ ಯಾರು ಕಾರಣ? ದೇವರು ಕಾರಣ. ಈಸ್ ದ ವಿಲನ್ ಅಲ್ವೇನ್ರಿ? ಯೋಚನೆ ಮಾಡಿ ನೋಡ್ರಿ. ಅಂದರೆ ಎಲ್ಲವೂ ಅವನ ಸೃಷ್ಟಿಯೇ ಆಗಿರುವಾಗ ಕೆಟ್ಟದಕ್ಕೂ ಅವನೇ ಕಾರಣ, ಒಳ್ಳೆಯದಕ್ಕೂ ಅವನೇ ಕಾರಣ. ಸೊ ಬುದ್ಧಿವಂತರು ಮಾತ್ರ ಇಂಥ ದೇವರು ಅಂತ ಸೃಷ್ಟಿ ಮಾಡಿಲ್ಲ. ಹಿಂದೂ ಧರ್ಮದಲ್ಲಿ ತುಂಬ ಸೈಂಟಿಸ್ಟ್ಗಳಿದ್ರೆ, ಇಸ್ಲಾಂ ಧರ್ಮದಲ್ಲಿ ತುಂಬ ಸೈಂಟಿಸ್ಟ್ಗಳಿದ್ರೆ ಅವ್ರಿಗೆ ಬೇರೆ ದೇವರು ಬಂದಿಲ್ಲ ಅಲ್ವಾ? ಇಸ್ಲಾಂ ಧರ್ಮದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹಾಕೋ ಸೈಂಟಿಸ್ಟ್ಗಳು ಬರಬೇಕಾದ್ರೆ ಅವರಿಗೆ ಬುದ್ಧಿಶಕ್ತಿನ ಕೊಟ್ಟೋನು ಯಾರೋ? ದೇವರು ಅಲ್ಲ.
ಹಿಂದೂ ಧರ್ಮದಲ್ಲಿ ಗ್ರೇಟ್ ಸೈಂಟಿಸ್ಟ್ಗಳು ಬರಬೇಕಾದ್ರೆ ಅವ್ರ ಬುದ್ಧಿಶಕ್ತಿ ಕೊಟ್ಟ ಯಾರು? ಕೃಷ್ಣ, ರಾಮ, ಈ ಥರ ದೇವರುಗಳು. ಕ್ರಿಶ್ಚಾನಿಟಿಲೂ ಅಷ್ಟೇ, ಅಂದರೆ ಒಬ್ಬನೇ ಅಲ್ವಾ? ಸೈಂಟಿಸ್ಟ್ಗಳಿಗೆ ಬೇರೆ ದೇವರು, ಬಡವರಿಗೆ ಬೇರೆ ದೇವರು, ದಡ್ಡರಿಗೆ ಬೇರೆ ದೇವರು ಅಂತ ಇದೆಯಾ? ಇಲ್ಲ ಅಲ್ವಾ? ಸೊ ದಡ್ಡನನ್ನು ದೇವರೇ ಸೃಷ್ಟಿ ಮಾಡ್ದ, ವಿಜ್ಞಾನಿಯನ್ನು ದೇವರೇ ಸೃಷ್ಟಿ ಮಾಡ್ದ, ಅಜ್ಞಾನಿಯನ್ನು ದೇವರೇ ಸೃಷ್ಟಿ ಮಾಡ್ದ ಅಲ್ವಾ? ಸಿಂಪಲ್. ಸೊ ಈಗ ನಡೆಯುವ ಅಶಾಂತಿಗೆ, ಮುಂದೆ ಬರುವ ಸತ್ಯಯುಗಕ್ಕೆ ಬೇರೆಯವರು ಹೇಳುವ ಪ್ರಕಾರ ಎಲ್ಲದಕ್ಕೂ ಅವನೇ ಕಾರಣ. ನೀವು ಯಾರನ್ನೂ ಬ್ಲೇಮ್ ಮಾಡಂಗೆ ಇಲ್ಲ ಅಲ್ವೇನ್ರಿ? ಯೋಚನೆ ಮಾಡಿ ನೋಡಿ. ಅದು ನೋಡಿದಾಗ ಆಶ್ಚರ್ಯ ಆಯಿತು. ಮನುಷ್ಯನ ಮನಸ್ಸು ಎಷ್ಟೊಂದು ಸೂಕ್ಷ್ಮವಾಗಿದೆ, ಎಷ್ಟೊಂದು ಪವರ್ಫುಲ್ ಆಗಿದೆ. ಈ ವಿದ್ಯಮಾನಗಳನ್ನು ನೋಡ್ತಾ ಇರಬೇಕಾದಾಗ ಮುಂದೆ ಏನಾಗುತ್ತೆ ಅಂತಕ್ಕಂಥ ಮನೋಚಿಂತನೆ ಬರುತ್ತೆ, ಥಾಟ್ಸ್ ಬರುತ್ತೆ. ದಟ್ ಈಸ್ ವೆರಿ ಪವರ್ಫುಲ್ ಅಕಾರ್ಡಿಂಗ್ ಟು ಮೀ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ, ಎಚ್ಚರಿಕೆಯಿಂದಿರಿ. ನಮಸ್ಕಾರ.